ಮಧ್ಯಪ್ರದೇಶದಲ್ಲೊಂದು ಭಯಾನಕ ಅತಿ ಕ್ರೂರ ಹತ್ಯೆ ನಡೆದಿದೆ. ಗೆಳತಿಯನ್ನ ಹತ್ಯೆ ಮಾಡಿ ಶವದ ಮೇಲೆ ಹಲ್ಲೆ ನಡೆಸಲಾಗಿದೆ. ಆತ್ಮವಶೀಕರಣದ ಪ್ರಕರಣ ಇದಾಗಿದ್ದು, ಗೆಳತಿಯನ್ನ ಕೊಂದು ಆತ್ಮವಶೀಕರಣಕ್ಕೆ ಪ್ರಿಯಕರನ್ನ ಯತ್ನಕ್ಕೆ ಸಂಬಂಧಪಟ್ಟ ಹಾಗೆ ಆರೋಪ ಕೇಳಿಬಂದಿದೆ. 24 ವರ್ಷದ ಗೆಳತಿಯನ್ನ ಪಿಯೂಷ್ ಕೊಂದಿದ್ದಾನೆ. ಇಂದೋರ್ನ ದ್ವಾರಕಾಪುರಿಯ ಅಪಾರ್ಟ್ಮೆಂಟ್ನಲ್ಲಿ ನಡೆದಂತಹ ಹತ್ಯೆ ಪ್ರಕರಣ. ಕತ್ತು ಹಿಸುಕಿ ಹತ್ಯೆ ಮಾಡಿ ಬಳಿಕ ಶವದ ಮೇಲೆ ಕ್ರೂರ ಹಲ್ಲೆಯನ್ನು ಕೂಡ ನಡೆಸಿದ್ದಾನೆ. ಆತ್ಮವಶೀಕರಣದಂತಹ ಯತ್ನವನ್ನು ಕೂಡ ನಡೆಸಲಾಗಿದೆ. ಈ ಸಂಬಂಧಿತವಾಗಿ ಸದ್ಯ ದೂರು ದಾಖಲಾಗಿದೆ. ಗೆಳತಿಯ ಜೊತೆಗೆ ಆತ ಅಪಾರ್ಟ್ಮೆಂಟ್ಗೆ ಹೋಗುವಂತಹ ಒಂದು ವಿಜುವಲ್ಸ್ ಕೂಡ ಲಭ್ಯವಾಗಿರುತ್ತೆ. ಸೊ ಹೋದ ನಂತರದಲ್ಲಿ ಅಪಾರ್ಟ್ಮೆಂಟ್ನಲ್ಲೇ ಆಕೆಯನ್ನ ಕತ್ತು ಹಿಸುಕಿ ಕೊಲ್ಲಲ್ಪಟ್ಟಿರುತ್ತೆ. ಇದಕ್ಕೆ ಕಾರಣ ಏನು ಅಂತ ಅಂದಾಗ ವಶೀಕರಣದ ವಿಚಾರವಾಗಿ ಆತ ಆಕೆಯನ್ನ ಹತ್ಯೆ ಮಾಡಿದ್ದಾನೆ ಅನ್ನುವಂತಹ ಅಂಶ ಈಗ ಮೇಲ್ನೋಟಕ್ಕೆ ಪೊಲೀಸರ ಪ್ರಾಥಮಿಕ ತನಿಖೆಯಲ್ಲಿ ಗೊತ್ತಾಗ್ತಾ ಇರುವಂತಹ ವಿಚಾರ. ಹತ್ಯೆ ಮಾಡಿದ್ದಾನೆ, ಆ ನಂತರದಲ್ಲಿ ಆ ಶವವನ್ನು ಬಹಳ ಕ್ರೂರವಾಗಿ ನಡೆಸ್ಕೊಂಡಿದ್ದಾನೆ. ಆ ಶವದ ವಶೀಕರಣಕ್ಕೆ ನಿಲ್ಲದ ಪ್ರಯತ್ನಗಳನ್ನು ಕೂಡ ಆತ ನಡೆಸಿದ್ದಾನೆ. ಸದ್ಯ ಆರೋಪಿಗಾಗಿ ಪೊಲೀಸರು ಬಲೆ ಬೀಸಿದ್ದಾರೆ. ಪಿಯೂಷ್ ದಮ್ನೋಡಿಯಾ ಎಂಬ ವ್ಯಕ್ತಿಯಿಂದ ಈ ಕೃತ್ಯ ನಡೆದಿದ್ದು, 24 ವರ್ಷದ ಯುವತಿ ಗೆಳತಿ ಆತನಿಗೆ ಸತ್ತಿದ್ದಾಳೆ. ಮದುವೆ ವಿಚಾರಕ್ಕೆ ಗಲಾಟೆ ತಾರಕಕ್ಕೇರಿ ಗೆಳತಿಯನ್ನ ಹತ್ಯೆ ಮಾಡಿದ್ದಾನೆ. ಹತ್ಯೆ ಬಳಿಕ ಮಹಾರಾಷ್ಟ್ರದಿಂದ ಪನ್ವೇಲ್ಗೆ ಪ್ರಯಾಣವನ್ನು ಕೂಡ ಆತ ನಡೆಸಿದ್ದಾನೆ. ಬಳಿಕ ಯುವತಿ ಆತ್ಮವಶೀಕರಣಕ್ಕೆ ಮಾಟ ಮಂತ್ರದ ಮೊರೆ ಹೋಗಿದ್ದಾನೆ. ಆತ್ಮದ ಜೊತೆಗೆ ಮಾತುಕತೆಗೆ ಪಿಯೂಷ್ ಪ್ರಯತ್ನಿಸಿದ್ದಾಗಿ ತಿಳಿದು ಬರ್ತಾ ಇದೆ. ಫೆಬ್ರವರಿ 11ರಂದು ಯುವತಿ ತಂದೆಯಿಂದ ನಾಪತ್ತೆ ಪ್ರಕರಣ ಸಂಬಂಧ ದೂರು ದಾಖಲಾಗಿರುತ್ತೆ. ಫೆಬ್ರವರಿ 13ರಂದು ಪತ್ತೆಯಾಗಿರುತ್ತೆ ಯುವತಿಯ ಮೃತದೇಹ ಅಪಾರ್ಟ್ಮೆಂಟ್ನಲ್ಲಿ. ಆರೋಪಿ ಪಿಯೂಷ್ನ ವಿಚಾರವಾಗಿ ಈಗ ಒಂದೊಂದೇ ವಿಷಯಗಳು ಹೊರಗೆ ಬರ್ತಾ ಇದೆ. ಆತ ಮದುವೆ ಆಗುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇಬ್ಬರ ಮಧ್ಯೆ ಮಾತುಕತೆ ಆಗಿರುತ್ತೆ. ಅದಾದ ನಂತರ ವಿಕೋಪಕ್ಕೆ ಹೋಗಿರುತ್ತೆ. ಇದೇ ವಿಷಯವಾಗಿ ಆಕೆಯನ್ನು ಹತ್ಯೆ ಮಾಡಿರ್ತಾನೆ. ಹತ್ಯೆ ನಂತರದಲ್ಲಿ ತಲೆಮರೆಸ್ಕೊಂಡು ಅದಾದ ಮೇಲೆ ಆತ್ಮದ ಜೊತೆಗೆ ಮಾತನಾಡುವಂತಹ ಪ್ರಯತ್ನವನ್ನು ಮಾಟ ಮಂತ್ರದ ವಶೀಕರಣದ ಮೂಲಕ ನಡೆಸಿದ್ದಾಗಿ ಗೊತ್ತಾಗ್ತಾ ಇದೆ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಬ್ಬೀರ್. ಈಗ ಆರೋಪಿಯ ಬಂಧನ ಆಗಿದೆ. ಬಂಧನದ ನಂತರದಲ್ಲಿ ಆತ ಯಾವೆಲ್ಲ ಹೇಳಿಕೆಯನ್ನ ಕೊಟ್ಟಿದ್ದಾನೆ, ಯಾಕೆ ಈ ಹತ್ಯೆ ಆಗಿದೆ ಅಂತ? ದಿವ್ಯಾ ನೋಡಿ, ಇದೊಂದು ರೀತಿ ವಿಚಿತ್ರವಾದಂತ ಘಟನೆ. ಈ ಒಂದು ಘಟನೆಯಲ್ಲಿ ಈಗ ಪಿಯೂಷ್ ಅಂತ ಏನು ಆರೋಪಿ ಬಂಧಿತನಾಗಿದ್ದಾನೆ, ಆತ ಮತ್ತೆ ಈಗ ಮೃತಪಟ್ಟಿರುವಂತ ಯುವತಿ ಇಬ್ರು ಕೂಡ ಪರಸ್ಪರ ಪ್ರೀತಿಸ್ತಾ ಇರ್ತಾರೆ. ಆದ್ರೆ ಯುವಕನಿಗಿಂತ ಯುವತಿ 2 ವರ್ಷ ದೊಡ್ಡವಳಾಗಿರ್ತಾಳೆ. ಮದುವೆ ವಿಚಾರಕ್ಕೆ ಬಂದಂತ ಸಂದರ್ಭದಲ್ಲಿ ಕುಟುಂಬಸ್ಥರು ವಿರೋಧವನ್ನ ವ್ಯಕ್ತಪಡಿಸ್ತಾರೆ. ಹೀಗಾಗಿ ಯುವತಿ ಮದುವೆ ಆಗ್ಲಿಕ್ಕೆ ಪಿಯೂಷ್ನ ನಿರಾಕರಿಸ್ತಾಳೆ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡ್ಲಿಕ್ಕೆ ಬರ್ಬೇಕು ಅನ್ನುವಂತ ಒತ್ತಾಯವನ್ನ ಮಾಡ್ತಾನೆ. ಹೀಗಾಗಿ ಇಂದೋರ್ನ ಒಂದು ಅಪಾರ್ಟ್ಮೆಂಟ್ ನಲ್ಲಿ, ಅಂದ್ರೆ ಪಿಯೂಷ್ ಎಲ್ಲಿ ಬಾಡಿಗೆಗೆ ನೆಲೆಸಿದ್ದ ಆ ಮನೆಗೆ ಮಾತುಕತೆಗೆ ಅಂತ ಕರ್ಕೊಂಡು ಬಂದಿರ್ತಾನೆ. ಈ ಸಂದರ್ಭದಲ್ಲಿ ಇಬ್ಬರ ನಡುವೆ ಜಗಳ ನಡೆಯುತ್ತೆ. ಜಗಳ ತಾರಕಕ್ಕೇರಿದಂತ ಸಂದರ್ಭದಲ್ಲಿ ಒಂದು ಹಗ್ಗದಿಂದ ಆಕೆಯನ್ನ ಹತ್ಯೆ ಮಾಡ್ತಾನೆ. ಸೊ ಏಕಾಏಕಿ ಹತ್ಯೆ ಆಗಿದ್ದಂತ ಹಿನ್ನೆಲೆಯಲ್ಲಿ ಪಿಯೂಷ್ ಗಾಬರಿಗೊಳ್ತಾನೆ. ಅದಾದ ಬಳಿಕ ಮೃತದೇಹವನ್ನ ಕಟ್ಟಿ ಹಾಕಿ ಅದರ ಮೇಲೆ ಭೀಕರವಾದಂತ ಹಲ್ಲೆಯನ್ನ ಕೂಡ ಆತ ಮಾಡ್ತಾನೆ. ಅಲ್ಲಿಂದ ಪೊಲೀಸರು ಬಂಧಿಸಬಹುದು ಅನ್ನುವಂತ ಕಾರಣಕ್ಕೆ ಆ ಮನೆಯನ್ನ ತೊರೆದು ಅಲ್ಲಿಂದ ಪನ್ವೇಲ್ಗೆ ಹೋಗ್ತಾನೆ, ಮುಂಬೈಗೆ. ಸೊ ಅಲ್ಲಿ ಈ ಒಂದು ಯುವತಿಯ ಮೃತದೇಹ ಏನಿತ್ತು, ಆ ಮೃತದೇಹದ ಜೊತೆಗೆ ಮಾತನಾಡಬೇಕು ಅಥವಾ ಆತ್ಮದ ಜೊತೆಗೆ ಮಾತನಾಡಬೇಕು ಅನ್ನುವಂತ ಕಾರಣಕ್ಕೆ ಯೂಟ್ಯೂಬ್ ನೋಡ್ಕೊಂಡು ಆತ್ಮವನ್ನ ವಶೀಕರಣ ಮಾಡ್ಕೊಳ್ಳೋದು ಹೇಗೆ ಅನ್ನುವಂಥದ್ದನ್ನ ಚೆಕ್ ಮಾಡ್ತಾನೆ. ಮತ್ತೆ ಅದರಲ್ಲಿ ಬರುವಂತ ಕೆಲವೊಂದಿಷ್ಟು ರಿಸಲ್ಟ್ ಗಳ ಆಧಾರದ ಮೇಲೆ, ಕೆಲವೊಂದಿಷ್ಟು ನಿಯಮಗಳ ಆಧಾರದ ಮೇಲೆ ಆ ಒಂದು ಆತ್ಮದ ಜೊತೆಗೆ ಮಾತನಾಡಕ್ಕೂ ಕೂಡ ಪ್ರಯತ್ನವನ್ನ ಪಡ್ತಾನೆ. ಅದು ಸಾಧ್ಯವಾಗಲ್ಲ. ಅದಾದ ಬಳಿಕ ಆತ ಮುಂಬೈಗೆ ಹೋಗಿ ತಲೆಮರೆಸ್ಕೊಂಡಿರ್ತಾನೆ. ಯಾವಾಗ ಯುವತಿಯ ತಂದೆ ದೂರನ್ನ ಕೊಡ್ತಾರೆ, ಅದಾದ ಬಳಿಕ ಮೃತದೇಹ ಪತ್ತೆ ಆಗುತ್ತೆ. ಸೊ ಈ ಮೃತದೇಹದ ಪತ್ತೆ ಆದ ಬಳಿಕ ತನಿಖೆಯನ್ನು ನಡೆಸಿದಂತ ಪೊಲೀಸರು ಈಗ ಸದ್ಯಕ್ಕೆ ಪಿಯೂಷನ್ನ ವಶಕ್ಕೆ ತೆಗೆದುಕೊಂಡಿರುವಂತದ್ದು. ಮತ್ತೆ ವಿಚಾರಣೆ ನಡೆಸಿದಂತ ಸಂದರ್ಭದಲ್ಲಿ ಆತ ಈ ಎಲ್ಲಾ ವಿಚಾರಗಳನ್ನ ಕೂಡ ತಪ್ಪೊಪ್ಕೊಂಡಿರುವಂತದ್ದು. ಹತ್ಯೆ ಮಾಡಿದ್ದು ನಾನೇ, ಮತ್ತೆ ಮದುವೆ ವಿಚಾರಕ್ಕೆ ಈ ಒಂದು ಹತ್ಯೆ ನಡೆದಿದೆ ಅನ್ನುವಂಥದ್ದನ್ನ ಕೂಡ ಆತ ಹೇಳಿರುವಂತದ್ದು. ಮತ್ತೆ ಯೂಟ್ಯೂಬ್ ನೋಡ್ಕೊಂಡು ಮಾತಮಂತ್ರದ ವಶೀಕರಣದ ಪ್ರಯತ್ನವೂ ಕೂಡ ಮಾಡಿರುವಂತದ್ದು ಹೌದು ಅನ್ನುವಂತ ನಿಟ್ಟಿನಲ್ಲಿ ತಪ್ಪೊಪ್ಕೊಂಡಿರುವಂತದ್ದು. ಹೀಗಾಗಿ ಪ್ರಕರಣವನ್ನ ದಾಖಲಿಸಿಕೊಂಡು ಮುಂದಿನ ಹಂತದ ತನಿಖೆಯನ್ನ ಕೂಡ ಈಗ ಪೊಲೀಸರು ಶುರು ಮಾಡಿದ್ದಾರೆ. ದಿವ್ಯಾ, ಥ್ಯಾಂಕ್ ಯು ಶಬೀರ್ ನಿಮ್ಮೆಲ್ಲ ಮಾಹಿತಿಗೆ. ಸದ್ಯ ಇಬ್ಬರು ಕೂಡ ಪರಸ್ಪರ ಪ್ರೀತಿಸ್ತಾ ಇದ್ರು. ಆದರೆ ಪ್ರೀತಿಗೆ ಕುಟುಂಬಸ್ಥರ ವಿರೋಧ ಇತ್ತು. ಅದು ವಯಸ್ಸಿನ ಅಂತರದ ಕಾರಣದಿಂದಾಗಿ ಲೈಂಗಿಕ ಸಂಪರ್ಕಕ್ಕೆ ಒಪ್ಪದಿದ್ದಾಗ ಹತ್ಯೆ ಎಸಗಿದ್ದಾನೆ. ಹತ್ಯೆ ಬಳಿಕ ಮೃತದೇಹದ ಪಕ್ಕದಲ್ಲೇ ಕೂತು ಮದ್ಯಪಾನ ಸಹ ಮಾಡಿದ್ದಾನೆ. ಬಳಿಕ ಶವದ ಜೊತೆಯೇ ಲೈಂಗಿಕ ಕ್ರಿಯೆ ನಡೆಸಿದ್ದಾನೆ ಆರೋಪಿ ಪಿಯೂಷ್. ಪೊಲೀಸರ ವಿಚಾರಣೆ ವೇಳೆ ಭಯಾನಕ ಸತ್ಯವನ್ನ ಪಿಯೂಷ್ ಬಾಯ್ಬಿಟ್ಟಿದ್ದಾನೆ. ಲೈಂಗಿಕ ಸಂಪರ್ಕಕ್ಕೆ ಒಪ್ಪದಿದ್ದಾಗ
ಹತ್ಯೆ ನಡೆಸಿದ್ದಾಗಿ ಆತ ಹೇಳಿದ್ದಾನೆ. ಸಾಲದಕ್ಕೆ ಹತ್ಯೆಯ ನಂತರದಲ್ಲಿ ಶವದ ಜೊತೆಗೆ ಲೈಂಗಿಕ ಸಂಪರ್ಕದ ಯತ್ನವನ್ನು ಕೂಡ ಆತ ನಡೆಸಿದ್ದಾಗಿ ಪೊಲೀಸರ ಮುಂದೆ ಹೇಳಿಕೆಯನ್ನ ಕೊಟ್ಟಿದ್ದಾನೆ. ಯಾವ ಕಾರಣಕ್ಕೆ ಈ ಗಲಾಟೆ ಆಯಿತು, ಆಕೆಯನ್ನ ಏನಂತ ಪುಸ್ಲಾಯಿಸಿ ತನ್ನ ಅಪಾರ್ಟ್ಮೆಂಟ್ಗೆ ಕರೆದುಕೊಂಡು ಹೋಗಿದ್ದ, ಅಲ್ಲಿ ಆದಂತಹ ಬೆಳವಣಿಗೆ ಏನು, ಆನಂತರದಲ್ಲಿ ಆತ ನಡ್ಕೊಂಡಂತಹ ರೀತಿ ಏನು, ಇದೆಲ್ಲವೂ ಕೂಡ ಈಗ ಪೊಲೀಸರ ತನಿಖಾ ಹಂತದಲ್ಲಿ ಹೊರಗೆ ಬರ್ತಾ ಇದೆ.